ನೀನ್ ಅನ್ಕೊಂಡಿರೋ ಹಾಗೆ ಜಲಂಧರ್ ಮೋಸಗಾರ ಅಲ್ಲ. ಅವ್ರ ಕಂಪ್ನಿಲೇ ಇದ್ಕೊಂಡು ಅವ್ರಿಗೆ ಒಬ್ಬ ಮೋಸ ಮಾಡಿದ್ದಾನೆ. ಜಲಂಧರ್ ಸೈನ್ ಫೋರ್ಜರಿ ಮಾಡಿ ಯಶೋಧ ಇಂಡಸ್ಟ್ರಿ ಕಳಿಸಿದ್ದಾನೆ. ವಾಟ್? ಯಾರು? ಇದನ್ನೆಲ್ಲ ಜಲಂಧರ್ ಸರ್ ಹೇಳಿದ್ರ? ಇದನ್ನ ನೀವ್ ನಂಬ್ತೀರಪ್ಪ? ಜಲಂಧರ್ ನಮ್ಮ ಮೋಸ ಮಾಡಿಲ್ಲ ಅನ್ನೋ ನಂಬಿಕೆ ನನಗಿದೆ ಮಗಳೇ. ಐ ಡೋಂಟ್ ಬಿಲೀವ್ ದಿಸ್ ಅಪ್ಪ. ಮೋಸ ಮಾಡಿದ್ನ ಮುಚ್ಚಾಕೋದಕ್ಕೆ ಇದೊಂದ್ ಕತೆ ಕಟ್ತಾ ಇದಾರೆ ಅಷ್ಟೇ ಅವರು. ನಂದಿನಿ, ನೀನ್ ಜಲಂಧರ್ನ ನಂಬೇಡ. ಆದ್ರೆ ನನ್ನ ಮಾತು ನಂಬ್ತೀಯ ಇಲ್ವೋ? ನಾನು ಹೇಳ್ತಾ ಇದ್ದೀನಿ ಮಗಳೇ, ಅವ್ರು ನಮಗ್ ಮೋಸ ಮಾಡಿಲ್ಲ. ಜಲಂಧರ್ ಮತ್ತೆ ನಮ್ಮ ಮಧ್ಯೆ ಆಗಬೇಕಾಗಿದ್ದ ಅಗ್ರಿಮೆಂಟ್ ಕೆಲಸಗಳು ಮುಂದುವರಿಲಿ ಶಾನ್ ಬಗ್ರೆ. ಸರಿ ಸರಿ. ಲುಕ್ ಇನ್ ಟು ಆಲ್ ಲೀಗಾಲಿಟೀಸ್. ನಂದಿನಿಗೆ ಈ ವಿಷಯದಲ್ಲಿ ಸಹಾಯ ಮಾಡಿ. ನಂದಿನಿ, ಶಾನ್ ಬೋಗ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಕೆಲಸಗಳೆಲ್ಲ ಬೇಗ ಆಗಲಿ. ಹೌದು, ಸುಭಾಷ್ ಅಲ್ಲಿ? ಅವ್ರು ನನ್ನ ಕ್ಯಾಬಿನ್ ನಲ್ಲಿ ಇದಾರಪ್ಪ. ಅಪ್ಪ, ಜಲಂಧರ್ ಸರ್ ಕಂಪ್ನಿನಲ್ಲೇ ಇಟ್ಕೊಂಡು ಮೋಸ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅವ್ರು ಯಾರು ಅಂತ ಗೊತ್ತಾಯ್ತಾ? ಅದನ್ನೇ ಅವರು ಪತ್ತೆ ಮಾಡ್ತಾ ಇದಾರೆ ಮಗಳೇ. ನಾನೀಗ ಬಂದೆ. Come in. ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಾನು ಸುಮ್ಮನೆ ಇಲ್ಲ, ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ನೀವು ಕೂತ್ಕೋಬೇಕು, ಕೂತ್ಕೊಳ್ಳಿ. ಸ್ವಂತ ಕಾಲಲ್ಲಿ ನಿಲ್ಲಕ್ಕಾಗದಿರೋನಿಗೆ ಅಧಿಕಾರದ ಕುರ್ಚಿ ಆಸೆ ಅಲ್ವಾ? ಕುರ್ಚಿಲ್ ಕೂರೋ ಕನಸು ಕಾಣಬೇಡ ನೀನು. ಮನಸ್ಸು ಮಾತು ಎರಡರಲ್ಲೂ ವಿಷ. ನಿಯತ್ತಿಲ್ದಿರೋ ಕೈ ಅನ್ನೋದು ನಿನ್ನ ನಡತೆಲೆ ಗೊತ್ತಾಗತ್ತೆ. ನಂದಿನಿ ನಿನ್ನ ಹೇಗೆ ಒಪ್ಕೊಂಡ್ಲು? ಯಾಕೀಗೆಲ್ಲ ಮಾತಾಡ್ತಿದ್ದೀರ? ನಾನು ಸುಮ್ಮನೆ ಕೂತು ಮಾತಾಡಬೇಡ ನೀನು. ಒಂದಿಷ್ಟಾದ್ರೂ ಆತ್ಮಗೌರವ ಅನ್ನೋದು ಇದೆಯಾ ನಿನಗೆ? ನನ್ನ ಮಗಳು ನಿನ್ನ ಮೆಚ್ಕೊಂಡಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನಿನ್ನೂ ನನ್ನ ಕಣ್ಮುಂದೆ ಜೀವಂತವಾಗಿದೆಯಾ? ಬಟ್ಟೆ ಬರೆ ಬದಲಾದ್ರೆ ಬದುಕು ಬದಲಾಗುತ್ತೆ ಅನ್ನೋ ಗುಂಪಿನವನ್ ನೀನು. ಅದಕ್ಕೆ ಎಲ್ಲಿ ಗುರಿ ಇಟ್ರೆ ನೀನ್ ಆಸೆ ನೆರವೇರುತ್ತೆ ಅಂತ ನೋಡ್ಕೊಂಡೆ ಚಾಲಾಕಿ ಆಟ ಆಡಿದ್ಯಾ? ಸರ್, ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರ? ನಾನು ಸುಮ್ಮನೆ ಹಾಗೆ ನಾಟಕ ಆಡ್ಬೇಡ ನೀನು. ವರ್ಧನ್ ಮನೆ ಗೇಟಲ್ಲಿ ಇರೋದಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ಅಲ್ಲಿರೋ ಪ್ರಾಣಿಗಾದ್ರೂ ನಿಯತಂತ ಇರುತ್ತೆ, ಅದು ಇಲ್ಲ ನಿನ್ಗೆ. ಇನ್ನೊಂದ್ ಸಾರಿ ಈ ಕುರ್ಚಿ ಕನ್ಸ್ಕೊಂಡಿಯೋ ನೀನ್ ಯಾರು ಅನ್ನೋ ಕುರು ಕೂಡ ಇರಬಾರ್ದು. ಹಂಗ್ ಮಾಡ್ಬಿಡ್ತೀನಿ. ಹುಷಾರ್. ಚಿಕ್ಕ ಮದಕರಿ ನಾಯಕರು 12 ವರ್ಷ ಇದ್ದಾಗ್ಲೇ ಪಟ್ಟಕ್ಕೆ ಬಂದ್ರಂತೆ, ಗೊತ್ತಾ ನಿನ್ಗೆ? ನಿನ್ಕಿಂತ ಸ್ವಲ್ಪ ದೊಡ್ಡವರಷ್ಟೇ. ಇಡೀ ಕೋಟೆಗೆ ನಾಯಕರಾಗ್ಬೇಕು, ಶತ್ರುಗಳು ಬಂದಾಗ ಯುದ್ಧ ಭೂಮಿನಲ್ಲಿ ಹೋರಾಡ್ಬೇಕು ಅಂದ್ರೆ ಶಕ್ತಿ ಬೇಕಲ್ವಾ? ಶಕ್ತಿ ಬೇಕು ಅಂದ್ರೆ ಏನ್ ಮಾಡ್ಬೇಕು?
ಈ ತರ ಗಟ್ ಮುಟ್ಟಕ್ ತಿನ್ಬೇಕು. ಹೀಗೆ ತಟ್ಟೆ ಖಾಲಿ ಮಾಡ್ಬೇಕು. ಹೇ ಆರ್ಯ, ನಿನ್ಗೂ ಕತೆ ಹೇಳ್ಬಿಟ್ಟು ತಿನ್ಸ್ಬೇಕಾ? ಆರ್ಯನ ಅದ್ಯಾರು? ಓ, ನಿಮಗ್ ಗೊತ್ತಿಲ್ವಾ? ನಮ್ ನಂದು ಸುಭಾಷ್ ಗಿಟ್ಟಿರೋ ಹೆಸರು. ಇದ್ಯಾವಾಗಿಂದ? ಇವಳು ಒಂದ್ ಕಾದಂಬರಿ ಓದಿ ಆ ಕಥೆಲಿರೋ ನಾಯಕನ್ನ ಮೆಚ್ಕೊಂಡ್ಲು. ನಮ್ಮ ಅಳಿಯಂದ್ರು ಆ ನಾಯಕ ನಾನೇ ಅಂತ ಹೇಳಿದ್ದಾರೆ. ಇವಳಿಗೆ ಇನ್ನೇನ್ ಬೇಕು, ನಾಮಕರಣ ಮಾಡೇ ಬಿಟ್ಟು. ಐಸಿ, ತನ್ನದಲ್ಲದನ್ನ ತನ್ನದಾಗಿಸ್ಕೊಳ್ಳೋದು ಬಹಳ ಸುಲಭ ಅಂತ. ಊಟ ಮಾಡು ಆರ್ಯ. ಊಟ ಮಾಡಿ ಊಟ ಮಾಡಿ. ಯಾಕೆ ತಟ್ಟೆ ಮುಂದೆ ಸುಮ್ಮನೆ ಕೂತಿದ್ದೀರಾ? ತಿನ್ನೋ ಒಂದೊಂದು ಅಗಳಲ್ಲೂ ತಿನ್ನೋರ್ ಹೆಸರು ಬರ್ದಿರ್ತಂತೆ. ನೀನ್ ತಿಂದೆ ಸುಮ್ಮನೆ ಕೂತಿದ್ಯಲ್ಲಪ್ಪ. ಆರ್ಯ, ಮೈಗೆ ಹುಷಾರಿಲ್ವಾ? ನೀನು ಊಟ ಮಾಡ್ಲಿಲ್ಲ ಅಂದ್ರೆ ನಮ್ ನಂದಿನಿ ಊಟನೂ ಲೇಟ್ ಆಗುತ್ತೆ. ನೀನ್ ಊಟ ಮಾಡಪ್ಪ. ಊಟ ಮಾಡು ಊಟ ಮಾಡು. ಸ್ವಂತ ಕಾಲಲ್ಲಿ ನಿಲ್ಲಕ್ಕಾಗದಿರೋರಿಗೆ ಅಧಿಕಾರದ ಕುರ್ಚಿ ಆಸೆ ಅಲ್ವಾ? ಮನಸ್ಸು ಮಾತು ಎರಡರಲ್ಲೂ ವಿಷ. ನಿಯತ್ತಿಲ್ದಿರೋ ಕೈ ಅನ್ನೋದು ನಿನ್ನ ನಡತೆಲೆ ಗೊತ್ತಾಗತ್ತೆ. ಬಟ್ಟೆ ಬರೆ ಬದಲಾದ್ರೆ ಬದುಕು ಬದಲಾಗತ್ತೆ ಅನ್ನೋ ಗುಂಪನವನ್ ನೀನು. ಅದಕ್ಕೆ ಎಲ್ಲಿ ಗುರಿ ಇಟ್ಟರೆ ನೀನ್ ಆಸೆ ನೆರವೇರುತ್ತೆ ಅಂತ ನೋಡ್ಕೊಂಡೆ ಚಾಲಾಕಿ ಆಟ ಆಡಿದ್ಯಾ. ವರ್ಧನ್ ಮನೆ ಗೇಟಲ್ಲಿ ಇರೋದಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ಆರ್ಯ, ನಮ್ಮ ಮನೆಯಲ್ಲಿ ಊಟ ಆದ್ಮೇಲೆ ಎಲ್ರಿಗೂ ಎಲ್ಲಾಡ್ಕೆ ತಿನ್ನೋ ರೂಢಿ. ಇಷ್ಟ ದಿನ ನನ್ಗೆ ಅಭ್ಯಾಸ ಇರ್ಲಿಲ್ಲ. ಇವಾಗ ನೀನ್ ನನ್ ಜೊತೆ ಇದೆಯಲ್ವಾ, ನಾವಿಬ್ರು ಅಭ್ಯಾಸ ಮಾಡ್ಕೊಳ್ಳೋಣ. ಓಕೆನಾ? ಪ್ರಶಾಂತವಾಗಿರೋ ಈ ತಂಪಾದ ರಾತ್ರಿಲಿ ನಿನ್ ಜೊತೆ ಕವಳ ತಿನ್ನೋದು ಸಖತ್ ರೊಮ್ಯಾಂಟಿಕ್ ಮತ್ತೆ ಕನ್ಸಿನ ತರ ಫೀಲ್ ಆಗ್ತಾ ಇದೆ. ಲುಕ್ ಅಟ್ ಅಸ್ ಆರ್ಯ, ಎಲ್ಲಿಂದ ಎಲ್ಲಿಗೆ ಬಂದ್ವಿ ನಾವು ಅಲ್ವಾ? ನಾನು ನೀನಿಯಿಂದ ನೀನು ನನ್ನವನು, ನಾನು ನಿನ್ನವಳು ಅನ್ನೋವರೆಗೂ ಬಂದಿದ್ದೀವಿ. ಅವತ್ತು ಅಚಾನಕ್ ಆಗಿ ಆಟೋನಲ್ಲಿ ಸಿಕ್ಕಾಗ ಮನ್ಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ ಅಲ್ವಾ ಈ ತರ ಅಕ್ಕಪಕ್ಕ ಕೂತು ಎಲ್ಲೆಡ್ಕೆ ಹಾಕೋತೀವಿ ಅಂತ. ತಗೋ. ಆರ್ಯ, ಏನಾಯ್ತು? ನಥಿಂಗ್. ಸುಳ್ಳು. ನಮ್ಮ ಹುಡುಗಂಗೆ ಏನೋ ಆಗಿದೆ, ಅದಕ್ಕೆ ಹಿಂಗಿದ್ಯಾ. ಏನಾಯ್ತು ಹೇಳೋ ಆರ್ಯ? ಐ ಥಿಂಕ್ ರಾಜಾ ಸಾಹೇಬ್ರು ನನ್ನನ್ನು ಇನ್ನೂ ಸ್ವೀಕರಿಸಿಲ್ಲ ಅಂತ ಅನ್ಸುತ್ತೆ. ಅವರಿಗೆ ನನ್ನ ನೆರಳು ಕೂಡ ಇರಿಟೇಟ್ ಮಾಡ್ತಿದೆ ಏನೋ. ನನ್ನ ನೋಡಿದ್ರೆ ಕೋಪ ಮಾಡ್ಕೊಳ್ತಾರೆ. ಛೇ, ಯಾರು ಹೇಳಿದ್ ನಿಂಗೆ? ಯಾಕೆ ತರ ಅನ್ಕೋತಾ ಇದೀಯ ಆರ್ಯ? ಐ ಕಾಂಟ್ ಜಸ್ಟಿಫೈ ದಿಸ್. ಆದ್ರೆ ಅದೇ ನಿಜ. ಇಲ್ಲಿ ನೋಡು, ನೋಡು, ನಿಂಗೆ ಯಾಕೆ ಆತರ ಅನ್ಸ್ತು ಅಂತ ಹೇಳು.
ಅಪ್ಪಂಗ್ ನಿನ್ ಕಂಡ್ರೆ ಇರಿಟೇಟ್ ಆಗತ್ತೆ ಅಂತ ಅಷ್ಟು ಸಲೀಸಾಗಿ ಹೇಳ್ತಿದ್ಯಲ್ಲ, ಅದಕ್ಕೆ ಕಾರಣ ಆದ್ರೂ ಹೇಳು ಆರ್ಯ. ಈ ಬಿಸ್ನೆಸ್ ಪ್ರಪೋಸಲ್ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳಿ. ನಾನೇನ್ ಕೇಳ್ತಾ ಇದ್ದೀನಿ, ನೀನೇನ್ ಹೇಳ್ತಾ ಇದೀಯಾ? ನೀವು ಕೇಳಿದ್ದಕ್ಕೇನೆ ಉತ್ತರ ಕೊಡ್ತಿದ್ದೀನಿ, ನೋಡ್ಬಿಟ್ಟು ಹೇಳಿ. ವಾವ್, ಎಕ್ಸಲೆಂಟ್. ನಮ್ಗಿಂತ ಐಡಿಯಾಸೇ ಬೇಕಿರೋದು. ಐ ಲವ್ ಇಟ್. ನಿಮ್ಮಪ್ಪ ಇದನ್ನ ಒಪ್ತಾರಾ? ಅಫ್ಕೋರ್ಸ್, ಯಾಕೆ ಒಪ್ಕೊಳ್ಳಲ್ಲ? ಈಸ್ ಆಲ್ವೇಸ್ ಓಪನ್ ಟು ನ್ಯೂ ಐಡಿಯಾಸ್. ಇಲ್ಲ, ಅವರಿದನ್ನ ಒಪ್ಪಲ್ಲ. ಇಷ್ಟು ಪರ್ಫೆಕ್ಟ್ ಐಡಿಯಾನ ಅವ್ರು ಒಬ್ಬದೇ ಇರಕ್ ಸಾಧ್ಯನೇ ಇಲ್ಲ. ಅವರು ಒಪ್ಪಲ್ಲ. ಬೇಕಾದ್ರೆ ನೀವೇ ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಮಾಡಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಇದನ್ನ ರಿಜೆಕ್ಟ್ ಮಾಡ್ತಾರೆ. ಯಾಕೆ ಈ ತರ ಎಲ್ಲ ಅನ್ಕೋತಾ ಇದ್ಯಾರ್ಯ? ಆ ಥರದ್ದೆಲ್ಲ ಏನೂ ಆಗಲ್ಲ. ಬಾ, ಎಲ್ಲಾಡ್ಕೆ ಕೊಡ್ತೀನಿ. ಮೇ ಕಮಿನ್ ಸರ್? ಕಮೇನ್. ಏನು ವಿಷಯ? ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಬಿಸ್ನೆಸ್ ಬಗ್ಗೆ. ಏನು? 5 ನಿಮಿಷ ಟೈಮ್ ಇದೆ, ಅದೇನು ಅಂತ ಹೇಳು. ನಾನೊಂದು ಬಿಸ್ನೆಸ್ ಪ್ರಪೋಸಲ್ ರೆಡಿ ಮಾಡಿದ್ದೀನಿ, ಒಂದ್ಸಲ ನೋಡಿ ಸರ್. ಬಿಸ್ನೆಸ್ ಪ್ರಪೋಸಲ್? ನಿನ್ನ ಏನಂತ ತಿಳ್ಕೊಂಡಿದ್ಯಾ? ಅಲ್ಲ, ನಾನು ನಿನಗೆ ಅಷ್ಟೆಲ್ಲ ವಾರ್ನ್ ಮಾಡಿದ್ಮೇಲೂ ನನ್ನೆದುರುಗಡೆ ನಿಂತು ಬಿಸ್ನೆಸ್ ಪ್ರಪೋಸಲ್ ತಂದಿದ್ದೀನಿ ಅಂತೀಯ? ಒಂದ್ಸಲ ನೋಡಿ ಸರ್. ಏಯ್, ನಿನಗೇನು ಕಿವಿ ಕೇಳಲ್ವಾ? ಸರ್, ಕೋಪ ಮಾಡ್ಕೋಬೇಡಿ. ನಾನು ಬಿಸ್ನೆಸ್ ಪ್ರಪೋಸಲ್ ತಂದಿದ್ದೀನಿ, ಒಂದ್ಸಲ ನೋಡಿ ಸರ್, ಆಮೇಲೆ ಡಿಸೈಡ್ ಮಾಡಿ. ಅದನ್ನು ಕಳಿಸೋದಕ್ಕೂ ಒಂದು ಪ್ರೊಸೀಜರ್ ಇದೆ. ಈಗ ಸೀದಾ ನುಗ್ಗೋದಲ್ಲ. ಸೆಂಡ್ ಇಟ್ ಟು ದ ಕನ್ಸಲ್ಟ್ ಡಿಪಾರ್ಟ್ಮೆಂಟ್. ಇಫ್ ಇಟ್ ಇಸ್ ಇಂಟ್ರೆಸ್ಟಿಂಗ್, ದೆನ್ ಬ್ರಿಂಗ್ ಇಟ್ ಟು ಮೈ ನೋಟಿಸ್. ಎಲ್ಲದಕ್ಕೂ ಒಂದು ಪದ್ಧತಿ ಇದೆ. ಕಾರ್ಪೊರೇಟ್ ಕಲ್ಚರ್ ಕಲಿಯೋದಕ್ಕೆ ಬೇಕಾದ ಶ್ರದ್ಧೆ ನಿನಗಿಲ್ಲ. ಸರಿ ಸರ್, ನಾನು ಪ್ರೊಸೀಜರ್ ಪ್ರಕಾರನೇ ಇದನ್ನ ಪ್ರಪೋಸ್ ಮಾಡ್ತೀನಿ. ಐ ಫಾಲೋ ದ ರೂಲ್ಸ್ ಸರ್. ಗುಡ್ ಡೇ ಸರ್. ಏನಾಯ್ತು? ನಾನು ಹೇಳ್ದ ಹಾಗೆ ಆಯ್ತು. ಅವರು ಇದನ್ನ ಓಪನ್ ಮಾಡಿ ಕೂಡ ನೋಡ್ಲಿಲ್ಲ. ಅವರಿಗೆ ನನ್ನನ್ನು ಕಂಡ್ರೆ ಆಗಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಫೈಲ್ ಕೊಡು. ಕೊಡು. ಇದನ್ನ ನನ್ನ ದಾರಿನಲ್ಲೇ ಹ್ಯಾಂಡಲ್ ಮಾಡ್ತೀನಿ, ಓಕೆನಾ? ಇವಾಗ ಹೊರಡು. ಮೇ ಐ ಕಮ್ ಇನ್, ಅಪ್ಪ? ಓ ನಂದಿನಿ, ಕಮ್ ಕಮ್. ಅಪ್ಪ, ವಾಟ್ಸ್ ರಾಂಗ್ ವಿತ್ ದಿಸ್ ಬಿಸ್ನೆಸ್ ಪ್ರಪೋಸಲ್? ಯಾಕಿದನ್ನ ಬೇಡ ಅಂತಂದ್ರಿ? ನಾನು ಅದನ್ನ ಇನ್ನೂ ನೋಡೇ ಇಲ್ಲ ಮಗಳೇ. ಅದನ್ನೇ ಕೇಳ್ತಿರೋದು, ಯಾಕಿನ್ನ ನೋಡಿಲ್ಲ ಅಂತ. ಎಸ್ ಮೇಡಮ್, ವಂಡರ್ಫುಲ್ ಐಡಿಯಾ. ಇದನ್ನ ನೋಡೋ ಮನ್ಸು ಯಾಕೆ ಮಾಡ್ತಿಲ್ಲ ನೀವು? ರೂಲ್ಸ್ ಅಂಡ್ ಪ್ರೊಸೀಜರ್ ಆರ್ ಅಪ್ಲೈ ಟು ಆಲ್. ಇದನ್ನು ಡೈರೆಕ್ಟ್ ಆಗಿ ನನ್ನ ಹತ್ರ ಯಾರು ತರೋ ಆಗಿಲ್ಲ ಅಂತ ನಿಮ್ಗೆ ಗೊತ್ತಲ್ಲ. ಒಬ್ಬ ಸಾಮಾನ್ಯ ನೌಕರ ಕಂಪನಿ ಯಜಮಾನನಿಗೆ ಬಿಸ್ನೆಸ್ ಪ್ರಪೋಸಲ್ನ ಪಿಚ್ ಮಾಡೋದನ್ನ ಎಲ್ಲಾದ್ರೂ ನೋಡಿದ್ಯಾ? ಸಾಮಾನ್ಯ ನೌಕರ? ಅಪ್ಪ, ಅವ್ರು ನಿಮ್ ಅಳಿಯ. ಈ ಕಂಪ್ನಿ ಸಿಇಒ ಗಂಡ. ಅದೆಲ್ಲ ಕಂಪನಿಯಿಂದ ಹೊರಗಡೆ. ವಾಟ್ ಈಸ್ ಹಿಸ್ ಡೆಸಿಗ್ನೇಷನ್ ಇನ್ ದಿಸ್ ಕಂಪನಿ? ಹೇಳು. Okay, I see. Let me handle it in my own way. Thank you for your time.
ಶಂಕರ್ ಸರ್ ದಿಢೀರ್ನ ಏನು ಸರ್ ಮೀಟಿಂಗ್ ಕರೆದಿರ ರಾಜೇಶ್ ಸರ್? ನನಗೂ ಗೊತ್ತಿಲ್ಲ. ರಾಜಾ ಸಾಹೇಬರೇ ಕರೆದಿದ್ದಾರೆ ಅಂದಮೇಲೆ ಬಹುಶಃ ಯಾವುದೋ ಇಂಪಾರ್ಟೆಂಟ್ ವಿಷಯನೇ ಇರಬೇಕು. ಕೂತ್ಕೊಳ್ಳಿ. ಶಾನ್ಭೋಗ್ರೆ, ನಾವಿಲ್ಲಿ ಸೇರಿರೋ ಉದ್ದೇಶ? ಸಾಹೇಬ್ರೆ, ಅದ್ ನೀವು ನಾನ್ ಮೀಟಿಂಗ್ ಕರೆದಿರೋದು. ಯಾವ್ದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ನಂದಿನಿ? ಚರ್ಚೆ ಅಲ್ಲಪ್ಪ, ಒಂದ್ ಇಂಪಾರ್ಟೆಂಟ್ ಡಿಸಿಷನ್ ನ ತಗೊಂಡಿದೀನಿ. ಅದನ್ನ ಎಲ್ರಿಗೂ ಹೇಳ್ಬೇಕಾಗಿತ್ತು. ಏನ್ ನಿರ್ಧಾರ ನಂದಿನಿ? ಹೇಳ್ತೀನಪ್ಪ. ಬಿಫೋರ್ ದಟ್, ಇವ್ರು ಯಾರು ಅಂತ ಗೊತ್ತಿದೆಯಲ್ವಾ? ಮಿಸ್ಟರ್ ಆರ್ಯ, ಮೈ ಮ್ಯಾನ್. ಸೊ ಇಷ್ಟ ದಿನ ನಾನು ಈ ಕಂಪ್ನಿಗೆ ಸಿಇಒ ಆಗಿ ಕೆಲಸ ಮಾಡಿದ್ದೀನಿ. ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಐ ಎಂಜಾಯ್ಡ್ ಎವ್ರಿ ಮಿನಿಟ್ ಆಫ್ ಬೀಯಿಂಗ್ ಅ ಸಿಇಒ. ಬಟ್ ಈಗ ಇದೇ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನನ್ನ ಸಿಇಒ ಪೊಸಿಷನ್ಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ನಂದಿನಿ, ಏನ್ ಹೇಳ್ತಾ ಇದ್ಯಾ? ರಾಜೀನಾಮೆ ಕೊಡಂತದ್ದು ಏನಾಗಿದೆ ಈಗ? ನಂಗೆ ಸ್ವಲ್ಪ ರೆಸ್ಟ್ ಬೇಕಿದೆಪ್ಪ. ಸೊ ಟೇಕ್ ರೆಸ್ಟ್. ಒಂದ್ ವಾರ ಮನೇಲಿರು. ಅದಕ್ಕೆ ರಾಜೀನಾಮೆ ಯಾಕೆ? ನೀನು ಸಿಇಒ ಪದವಿಯಿಂದ ಕೆಳಗಿಳಿದ್ರೆ ಏನೇನ್ ತೊಂದರೆಗಳಾಗತ್ತೆ ಗೊತ್ತಿದ್ಯಾ? ನಮ್ಮ ಸಂಸ್ಥೆ ಈಗ ನಿನ್ನ ಕಳ್ಕೊಳ್ಳೋ ಸ್ಥಿತಿಲಿ ಇಲ್ಲ. ನಾನು ಇದನ್ನೆಲ್ಲ ಯೋಚನೆ ಮಾಡದೆ ಈ ನಿರ್ಧಾರ ತಗೊಂಡಿಲ್ಲಪ್ಪ. ನಮ್ ಕಂಪ್ನಿಗೆ ನಾನಿಲ್ಲ ಅನ್ನೋ ಖಾಲಿತನ ಫೀಲ್ ಆಗಲ್ಲಪ್ಪ. ಆ ತರ ನನ್ನ ಜಾಗದಲ್ಲಿ ಒಬ್ರನ್ನ ಕೂಡ್ಸಿನೇ ನಾನು ಹೊಡ್ತಿರೋದು. ನಿನ್ನಷ್ಟು ಸಾಮರ್ಥ್ಯ ಬುದ್ಧಿವಂತಿಕೆ ಯಾರಿಗಿದೆ? ಇದ್ರು ಅವ್ರು ಈಗ ತಾನೇ ಕಂಪ್ನಿಗೆ ಬಂದು ಕಾಂಟ್ರಿಬ್ಯೂಟ್ ಮಾಡಕ್ಕೆ ಹೇಗೆ ಸಾಧ್ಯ? ಆರ್ಯ, ನನ್ಗಿಂತ ನನ್ನ ಕಂಪ್ನಿನ ಬೆಟರ್ ಆಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ನನಗ್ ಕೊಟ್ಟಂತ ಸಪೋರ್ಟ್ನ ಇವ್ರಿಗೂ ಕೊಡಿ. ಐ ಆಮ್ ಶೋರ್ ನನ್ಗಿಂತ ಚೆನ್ನಾಗಿ ಕೆಲಸ ಮಾಡ್ತಾರೆ. ನೀವು ಕೆಲಸ ಬಿಡ್ತೀನಿ ಅಂತಂದ್ರೆ ಏನರ್ಥ? ನಿಮ್ಮಂಥ ಟ್ಯಾಲೆಂಟೆಡ್ ವ್ಯಕ್ತಿ ಕೆಲಸ ಬಿಡಬಾರ್ದು ನಂದಿನಿ ಅವರೇ. ಇದನ್ನ ನಾನು ಒಪ್ಕೊಳ್ಳಲ್ಲ. ನಾನು ಮಾತ್ರ ಅಲ್ಲ, ಇಲ್ಲಿರೋ ಯಾರೂ ಒಪ್ಕೊಳ್ಳಲ್ಲ. ರಾಜಾ ಸಾಹೇಬ್ರಂತೂ ಇದನ್ನ ಒಪ್ಕೊಳ್ಳೋದೇ ಇಲ್ಲ. ನೀವು ದಯವಿಟ್ಟು ಕೆಲ್ಸಕ್ಕೆ ರಾಜೀನಾಮೆ ಕೊಡಬೇಡಿ. ನಂದು, ನೀ ರಾಜೀನಾಮೆ ಕೊಟ್ಬಿಟ್ಟು ಏನ್ ಮಾಡ್ಬೇಕು ಅಂತಿದ್ಯಾ? ಇದ್ರ ಬಗ್ಗೆ ನಾವು ಮೊದಲೇ ಮಾತಾಡ್ಕೋಬಹುದಿತ್ತಲ್ವಾ? ಎಲ್ಲರನ್ನ ಕರೆದು ಹೇಳೋಂಥ ವಿಷಯನ ಇದು? ಅಪ್ಪ, ನಿಮ್ ಜೊತೆ ಮಾತಾಡಿದ್ರೆ ಅದು ಚರ್ಚೆ ಆಗ್ತಿತ್ತು. ನಾನು ತೀರ್ಮಾನನೇ ಮಾಡಿದೀನಿ ಅಂತ ಹೇಳದ್ನಲ್ಲ, ಮತ್ತೆ ರಾಜೀನಾಮೆ ಕೊಟ್ಟು ಏನ್ ಮಾಡ್ತೀಯ ಅಂತ ಕೇಳ್ತಿದಿರಲ್ಲ. ಮನೆ ನೋಡ್ಕೋತೀನಿ, ನಮ್ ಸಂಸಾರ ಜವಾಬ್ದಾರಿನ ತಗೋತೀನಿ. ಅದು ಕೂಡ ತುಂಬಾ ದೊಡ್ಡ ಜವಾಬ್ದಾರಿ ಅಲ್ವಪ್ಪ? ಇಲ್ಲಿ ನೀವ್ ಹೇಗ್ ನನ್ಗೆ ಮಾದರಿನೋ, ಮನೆಯಲ್ಲಿ ಅಮ್ಮನೇ ನನ್ಗೆ ಆದರ್ಶ. ಅಲ್ಲ ನಂದಿನಿ, ನೀನು ಅಪ್ಪ, ದಿಸ್ ಇಸ್ ಮೈ ಫೈನಲ್ ಡಿಸಿಷನ್. ದೇರ್ ಇಸ್ ನೋ ಸೆಕೆಂಡ್ ಥಾಟ್ಸ್ ಅಬೌಟ್ ಇಟ್. ನೀನ್ ನಂಗೆ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಪ್ರಯೋಜನ ಇಲ್ಲ. ನಿಮ್ಗೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಯೋರ್ ವಂಡರ್ಫುಲ್ ಟೈಮ್. ಗುಡ್ ಬೈ ಅಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಆರ್ಯ, ಗುಡ್ ಲಕ್. ಡೂ ವೆಲ್. ಅಪ್ಪ, ನಾನು ಹೊರಡ್ತೀನಿ.
ಇಷ್ಟೊತ್ತಿಗೆ ಆಫೀಸ್ ಮುಗೀತಾ? ಇಲ್ಲಮ್ಮ, ಅದು ನಂದು ನಿನ್ ನಿರ್ಧಾರ ಸರಿಯಲ್ಲ. ನಿನ್ ನಿರ್ಧಾರನ ವಾಪಸ್ ತಗೋ ನಂದು. ಇದ್ದಕ್ಕಿದ್ದ ಹಾಗೆ ನಿನ್ ಜವಾಬ್ದಾರಿನ ಬಿಟ್ಟು ಬರೋದು ಸರಿಯಲ್ಲ. ಏನಾಯ್ತು ರೀ? ರಾಜೀನಾಮೆ ಕೊಟ್ಟಿದ್ದಾಳೆ ನಿನ್ ಮಗಳು.